ಇದು ನನ್ನ ದೇಶ, ಅವ್ರಿಗೆ ಪಾಕಿಸ್ತಾನ ಕೊಟ್ಟಿದ್ದೀವಿ, ಇದೇ ಒಂದು ನೆರೆಟಿವ್. ಅದನ್ನು ಪ್ರಚೋದಿಸುವುದೇ ರಾಜಕಾರಣ, ಮಾರ್ಕೆಟಿಂಗ್ ಮಾಡುವುದೇ ಸಾಮಾಜಿಕ ಜಾಲತಾಣ. ಹನುಮ ರಾಮನ ಭಜನೆಯನ್ನ ಭಕ್ತರು ಹೇಳ್ತಾ ಇರ್ತಾರೆ. ಆಗ ಸಡನ್ ಆಗಿ ಇದು ಘೋಷಣೆ ಕೇಳಿಬರುತ್ತೆ, ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ. ಕತ್ತೆನ ಕೊಂದ ಮೇಲೆ ಸಿಂಹ ನರಿಗೆ ಹೇಳುತ್ತೆ, ಹೋಗಿ ಇದ್ರ ಚರ್ಮ ಸುಲ್ಕೊಂಬ ಅಂತ. ಮೆದುಳನ್ನ ಮಾತ್ರ ತಾನು ತಿಂದು ಮಿಕ್ಕಿದ್ದನ್ನೆಲ್ಲ ಸಿಂಹದ ಮುಂದೆ ತಗೊಂಡೋಗಿಡುತ್ತೆ. ಸಿಂಹ ಒಂದ್ಸಲ ನೋಡುತ್ತೆಲ್ಲ, ನೋಡಿದ್ಮೇಲೆ ಹೇಳುತ್ತೆ, ಎಲ್ಲೋ ಮೆದುಳು. ಅದಕ್ಕೆ ನರಿ ಹೇಳುತ್ತೆ, ಕತ್ತೆಗೆ ಮೆದುಳು ಎಲ್ಲಿತ್ತು ಸಿಂಹ? ಅಪ್ರಬುದ್ಧರು, ಅಜ್ಞಾನಿಗಳು, ಸ್ವಾರ್ಥಿಗಳು ಮಾಡುವಂತ ಭಾಷಣದಿಂದ ಪ್ರೇರಣೆಗೊಂಡು ನಾವೇನೋ ಮಾಡ್ತೀವಂತ ಹೊರಟು ಸೂಸೈಡ್ ಮಾಡ್ಕತ್ತಿದ್ದೀರಾ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಈ ಇಂಡೋ ಇಸ್ಲಾಮಿಕ್ ಮತ್ತು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪದ ಬಗ್ಗೆ ಅರಿವಿಲ್ಲದ, ಇತಿಹಾಸದ ಪರಿವೇ ಇಲ್ಲದ ಅವಿವೇಕಿಗಳನ್ನು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಯೂಸ್ ಮಾಡಿಕೊಂಡು ಈ ದೇಶದ ಸಾಮರಸ್ಯವನ್ನು ಕದಡುವಂಥ ಕೆಲಸವನ್ನು ಆ ಹಾಳಾದ ಕೋಮುವಾದದ ರಾಜಕಾರಣ ಮಾಡ್ತಾ ಇದೆ. ಅದನ್ನು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ದಿನದಿಂದ ದಿನಕ್ಕೆ ಆ ಕೆಟ್ಟ ಸ್ಥಿತಿ ವಿಷಮಿಸುತ್ತಿದೆ ಅನ್ನೋದನ್ನು ಅತ್ಯಂತ ವಿಷಾದದಿಂದ ನಾವು ಹೇಳಬೇಕಾಗಿದೆ ಸ್ನೇಹಿತರೆ. ಬಹಳ ಕೆಟ್ಟ ಪರಿಸ್ಥಿತಿ ಇದೆ. ನನ್ನ ದೇಶ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ಭದ್ರ ಬುನಾದಿಯಲ್ಲಿ ಇರುವುದರಿಂದ ಅವರು ಆ ಪ್ರಮಾಣದಲ್ಲಿ ಸಂಚನ್ನು ಹೂಡಿದರೂ ಕೂಡ ಆ ಮಟ್ಟಿಗೆ ಅವರು ಯಶಸ್ಸನ್ನು ಸಾಧಿಸಲು ಆಗ್ತಾ ಇಲ್ಲ. ನಾನು ಇವತ್ತು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ, ಈ ವಾಸ್ತುಶಿಲ್ಪದ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾರತ ದೇಶವನ್ನು ಸುಮಾರು 800 ವರ್ಷಗಳ ಕಾಲ ಮುಸಲ್ಮಾನರು ಆಳಿದ್ದಾರೆ. ಕೇವಲ ಮತಾಂತರಗಳನ್ನೇ ಮಾಡುವಂತಹ ದುರುದ್ದೇಶದಲ್ಲಿ ಇದ್ದಿದ್ದರೆ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ಆಗಲಿ ಕ್ರೈಸ್ತನಾಗಲಿ ಇರ್ತಾ ಇರಲಿಲ್ಲ. 100-200 ವರ್ಷ ಈ ದೇಶವನ್ನು ಆಳಿದ ಬ್ರಿಟಿಷರಿಗೆ ಕ್ರೈಸ್ತರನ್ನಾಗಿಯೇ ಮಾರ್ಪಡಿಸಬೇಕು ಈ ಹಿಂದೂ ರಾಷ್ಟ್ರವನ್ನು, ಹಿಂದೂಗಳು ಬಹುಸಂಖ್ಯಾತರಿರುವ ಈ ರಾಷ್ಟ್ರವನ್ನು ಅನ್ನುವಂಥ ದುರುದ್ದೇಶ ಇದ್ದಿದ್ರೆ, ಅಥವಾ ಅವರ ದೃಷ್ಟಿಯಲ್ಲಿ ಅದು ಉದ್ದೇಶವೇ ಆಗಿದ್ದರೆ ಒಬ್ಬನೇ ಒಬ್ಬ ಹಿಂದೂ ಇರ್ತಿರಲಿಲ್ಲ. ದೊಡ್ಡ ಪ್ರಮಾಣದಲ್ಲಾದರೂ ಕ್ರೈಸ್ತ ಇರಬೇಕಾಗಿತ್ತಲ್ವ? ಇಲ್ಲಿ ಇಲ್ವಲ್ಲ. ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರು ಇರಬೇಕಿತ್ತಲ್ಲ? ಇಲ್ವಲ್ಲ. ಆ ರಾಜರುಗಳು ಅವರವರ ಕಾಲಘಟ್ಟದಲ್ಲಿ ಅವರವರ ಶೈಲಿಯಲ್ಲಿ ಆಡಳಿತವನ್ನು ನಡೆಸಿ ಹೊರಟೋಗ್ತಾರೆ. ಮುಸಲ್ಮಾನ ರಾಜರುಗಳ ಆಡಳಿತದಲ್ಲಿ 800 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಅನೇಕ ವಾಸ್ತುಶಿಲ್ಪಗಳೆಲ್ಲ ನಿರ್ಮಾಣ ಆಗಿದೆ. ಅನೇಕ ಕಟ್ಟಡಗಳನ್ನು ನೀವು ನೋಡ್ತಾ ಇದ್ದರೆ, ಅರಮನೆಗಳನ್ನು ನೋಡ್ತಾ ಇದ್ದರೆ, ದೇವಸ್ಥಾನಗಳನ್ನು ನೋಡ್ತಾ ಇದ್ದರೆ, ಮಸೀದಿಗಳನ್ನು ನೋಡ್ತಾ ಇದ್ದರೆ ಅದರಲ್ಲಿ ಇಂಡೋ ಇಸ್ಲಾಮಿಕ್ ಶೇಡ್ ಇದೆ. ಎಲ್ಲೋ ಕೆಲವು ಮಸೀದಿಗಳನ್ನು ನೋಡ್ತಿದ್ದಾಗ, ಎಲ್ಲೋ ಕೆಲವು ದೇವಸ್ಥಾನಗಳನ್ನು ನೋಡ್ತಿದ್ದಾಗ, ಎಲ್ಲೋ ಕೆಲವು ಅರಮನೆಗಳನ್ನು ನೋಡ್ತಿದ್ದಾಗ ನಮಗೆ ನೋಡಿ ಇಸ್ಲಾಂ ಮತ್ತು ಹಿಂದೂ ಎರಡೂ ವಾಸ್ತುಶಿಲ್ಪ ಮಿಕ್ಸ್ ಆಗಿದೆಯಲ್ಲ ಅಂತ ನಾವು ಮಾತಾಡ್ತೀವಿ. ನೋಡಬೇಕಾದ್ರೆ ನೀವು ಮೈಸೂರು ಅರಮನೆ ಹೋಗಿ ನೋಡಿ, ಅಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪನೇ ಇರೋದು. ಒಳಗಡೆ ಎಲ್ಲ ಹೋದರೆ ನಿಮಗೆ ಗುಮ್ಮಟ ಆಕೃತಿಗಳು, ಗೋಲಾಕಾರಗಳು ನಿಮಗೆ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಂತ ಅದು ಮುಸಲ್ಮಾನರು ಕಟ್ಟಿದ್ದು, ಅದು ಮುಸಲ್ಮಾನರದ್ದಂತ ಆಗುತ್ತೆ. ಅದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ ಹೇಳ್ತಾರೆ. ಈ ದೇಶದ ಅನೇಕ ದೇವಸ್ಥಾನಗಳು, ಅನೇಕ ಮಸೀದಿಗಳಲ್ಲಿ ಇಂಡೋ ಇಸ್ಲಾಮಿಕ್, ಇಂಡೋ ಸಾರ್ಸನಿಕ್ ಅನ್ನುವಂಥ ವಾಸ್ತುಶಿಲ್ಪ ಇದೆ. ಆ ವಾಸ್ತುಶಿಲ್ಪದ ಆಧಾರದಲ್ಲೇ ಕಟ್ಟಿದ್ದಾರೆ. ಎಲ್ಲಿಂದ ಬಂದಂಥ ಇಸ್ಲಾಂ ರಾಜರು ಭಾರತವನ್ನು ಆಳಬೇಕಾದ್ರೆ ಭಾರತ ದೇಶದ ಸಂಸ್ಕೃತಿಯ ಜೊತೆಗೆ ತಮ್ಮ ಸಂಸ್ಕೃತಿಯನ್ನು ಬೆರೆಸಿ ವಾಸ್ತುಶಿಲ್ಪಗಳನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡುತ್ತಾರೆ. ಎಷ್ಟು ಈಸಿಯಾಗಿದೆ ಇತಿಹಾಸ, ಎಷ್ಟು ಈಸಿಯಾದಂಥ ಮೆಥಡು. ಆದರೆ ಇವತ್ತಿನ ರಾಜಕಾರಣ, ಕೋಮುವಾದದ ರಾಜಕಾರಣ ತನ್ನ ಸರ್ವೈವ್ಗೋಸ್ಕರ ಧಾರ್ಮಿಕ ಕೋಮುವಾದವನ್ನು ಮುನ್ನೆಲೆಗೆ ತಂದು ತನ್ನ ರಾಜಕಾರಣದ ಮೂಲಕ ಅದನ್ನು ಉತ್ತೇಜಿಸಿ ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳ ಮೂಲಕ ಅದನ್ನು ಹೆಚ್ಚು ಹೆಚ್ಚು ಪ್ರಚೋದಿಸಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯಲ್ಲಿ ನರಳುತ್ತಿರುವಂಥ ಆ ಹುಡುಗರನ್ನು ತಮ್ಮ ದುರುದ್ದೇಶಕ್ಕೆ ಬಳಸಿಕೊಂಡು ಕೆಟ್ಟ ಸ್ಥಿತಿಗೆ ಈ ದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಹಳ ಬೇಸರದಿಂದ ಈ ಮಾತನಾಡಬೇಕಾಗಿದೆ. ಈ ದೇಶದ ಸಾಮರಸ್ಯ, ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಅಜೆಂಡವನ್ನು ನಾಶ ಮಾಡೋದಕ್ಕೋಸ್ಕರ ಬಹಳ ದೊಡ್ಡ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ದೇವರು ಎಲ್ಲಿದ್ದಾನೆ? ದೇವರ ಮೇಲೆ ನಂಬಿಕೆ ಇರೋರಿಗೆ ಮಾತ್ರ. ದೇವರು ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ದೇವರು ಸರ್ವಾಂತರ್ಯಾಮಿ ಅಂತೆಲ್ಲ ನಾವು ಮಾತಾಡ್ತೀವಿ. ಆದರೆ ಇತ್ತೀಚೆಗೆ ಕೇವಲ ಮಸೀದಿಯ ಕೆಳಗಡೆ ದೇವರನ್ನು ಹುಡುಕುವಂಥ ಪ್ರಯತ್ನ ಆಗ್ತಿದೆ. ಚರ್ಚ್ಗಳ ಸಮೀಪದಲ್ಲಿ ದೇವರನ್ನು ಹುಡುಕುವಂಥ ಪ್ರಯತ್ನ ಆಗ್ತಿದೆ. ಬಹುಸಂಖ್ಯಾತ ಹಿಂದೂ ದೇವರುಗಳನ್ನು, ರಾಮನನ್ನ, ಹನುಮನನ್ನ ಮಸೀದಿಯಲ್ಲಿ ನೋಡುವಂಥ ಪ್ರಯತ್ನಗಳಾಗ್ತಾ ಇದೆ. ರಾಮನನ್ನ, ಹನುಮನನ್ನ, ಶಿವನನ್ನ ಮಸೀದಿಗಳಲ್ಲಿ, ದರ್ಗಾಗಳಲ್ಲಿ ನೋಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯ ಕೋಆಪರೇಷನ್ನು ಬಹಳ 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 ಆತಂಕಕಾರಿ. 1947 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಥಾಸ್ಥಿತಿಯನ್ನು ಕಾಪಾಡಬೇಕಾಗಿದೆ. ಧಾರ್ಮಿಕ
ಧಾರ್ಮಿಕ ಕಟ್ಟಡಗಳ ವಿಚಾರದಲ್ಲಿ, ಧಾರ್ಮಿಕ ನಂಬಿಕೆಗಳ ವಿಚಾರದಲ್ಲಿ ಅನ್ನುವಂಥ ತೀರ್ಮಾನಗಳು ಇದ್ದರೂ ಕೂಡ ಇತ್ತೀಚಿನ ನ್ಯಾಯಾಂಗ ವ್ಯವಸ್ಥೆ ಅದಕ್ಕೆ ಅವಕಾಶವನ್ನು ಕೊಟ್ಟು ಅದಾಗಲೇ ಆ ವಿಚಾರದ ಸಂಘರ್ಷ ಪೀಕ್ನಲ್ಲಿರಬೇಕಾದ್ರೆ, ಈ ದೇಶದ ಭವಿಷ್ಯವನ್ನು ಆತಂಕಕ್ಕೆ ತಳ್ತಾ ಇರಬೇಕಾದ್ರೆ ವಾಪಸ್ಸು ಮತ್ತೆ ಅದರ ಪುಟವನ್ನೇ ತೆರೆದು ಈ ದೇಶವನ್ನು ಅದೇನೋ ಮಾಡೋದಕ್ಕೆ ಹೊರಟಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಸೇರಿದಾಗೆ ಅನೇಕ ಕಡೆ ನಡೀತಿರುವಂಥ ಸಿವಿಲ್ ವಾರ್ಗಳಿಂದಾದರೂ ಇವರು ಪಾಠ ಕಲಿಯಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಇವ್ರಿಗೆ? ಒಂದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಹೊರಟೋದ್ರೆ ಹೇಗೆ? ಒಬ್ಬ ಸಿಟ್ಟಿಂಗ್ ಜಡ್ಜು ಅಲ್ಲೆಲ್ಲ ಭಾಷಣ ಮಾಡಬೇಕಾದ್ರೆ ಅತಿ ಹೆಚ್ಚು ಕೋಮುವಾದವನ್ನು ಪ್ರೇರೇಪಿಸುವಂಥ ಕೋಮು ಭಾಷಣವನ್ನೇ ಮಾಡ್ತಾರೆ. ಪ್ರೇರೇಪಣೆ, ಪ್ರಚೋದನೆ ಏನಿದೆ, ಕೋಮು ಭಾಷಣವನ್ನು ಮಾಡ್ತಾರೆ. ದೇಶದ ಸಮಗ್ರತೆ, ಸಾರ್ವಭೌಮತ್ವಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ. ಇಂಥ ಸ್ಥಿತಿಯಲ್ಲಿ ಏನಾಗ್ಬೋದು ಈ ದೇಶ? ಯಾವ ಸ್ಥಿತಿಗೆ ಹೋಗ್ಬೋದು? ಸ್ನೇಹಿತರೆ, ಇಷ್ಟನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ, ಈ ವಾಸ್ತುಶಿಲ್ಪದ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹನುಮ ಭಕ್ತರು ಭಜನೆಯನ್ನ ಹೇಳ್ತಾ ಇದ್ದಾರೆ. ಆಗ ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ ಘೋಷಣೆ ಮೊಳಗಿದೆಯಂತೆ. ಈ ಸಂದರ್ಭದಲ್ಲಿ ಗೊಂದಲ ಉಂಟಾಗತ್ತೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆಯನ್ನ ಭಕ್ತರು ಹೇಳ್ತಾ ಇರ್ತಾರೆ. ಆಗ ಸಡನ್ ಆಗಿ ಇದು ಘೋಷಣೆ ಕೇಳಿ ಬರುತ್ತೆ, ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ. ಶ್ರೀರಂಗಪಟ್ಟಣದಲ್ಲಿ ಮೊನ್ನೆ ಹನುಮ ಜಯಂತಿ ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಗೆ ನುಗ್ಗುವ ಪ್ರಯತ್ನ ಆಯಿತು. ಅದು ಜಾಮಿಯಾ ಮಸೀದಿ ಅಲ್ಲ, ಅದು ಹನುಮನ ದೇವಸ್ಥಾನ ಆಗಿತ್ತು. ಅದನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮಸೀದಿ ಮಾಡಲಾಯಿತು ಅನ್ನುವಂಥ ಒಂದಿಷ್ಟು ವಿಚಾರಗಳ ಆಧಾರದಲ್ಲಿ, ಒಂದಿಷ್ಟು ಪ್ರಚೋದನೆಯ ಆಧಾರದಲ್ಲಿ ವರ್ಷ ಜಾಮಿಯಾ ಮಸೀದಿ ವಿರುದ್ಧವಾಗಿ ಒಂದಿಷ್ಟು ಮಂದಿ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಈ ಬಾರಿ ಅಂತೂ ಮಸೀದಿ ನುಗ್ಗುವ ಪ್ರಯತ್ನವೇ ಆಯ್ತಂತೆ. ಮಸೀದಿ ಸಮೀಪವೇ ರಾಮ ಹನುಮ ಜಪ ನಡೀತಂತೆ. ಇದರ ಜೊತೆಗೆ ತುಂಬ ಅಪಾಯಕಾರಿಯಾದಂಥ ಒಂದು ಘೋಷಣೆ ಸುವರ್ಣ ನ್ಯೂಸ್ನಲ್ಲಿ ಬರ್ತಾ ಇತ್ತು, ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ. ಏನಿದು? ಹನುಮ ಭಕ್ತರು ಭಜನೆಯನ್ನ ಹೇಳ್ತಾ ಇದ್ದಾರೆ. ಆಗ ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ ಘೋಷಣೆ ಮೊಳಗಿದೆಯಂತೆ. ಈ ಸಂದರ್ಭದಲ್ಲಿ ಗೊಂದಲ ಉಂಟಾಗತ್ತೆ. ಜಾಮಿಯಾ ಮಸೀದಿ ಪಕ್ಕದಲ್ಲೇ ಹನುಮ ರಾಮನ ಭಜನೆಯನ್ನ ಭಕ್ತರು ಹೇಳ್ತಾ ಇರ್ತಾರೆ. ಆಗ ಸಡನ್ ಆಗಿ ಇದು ಘೋಷಣೆ ಕೇಳಿ ಬರುತ್ತೆ, ಈ ವರ್ಷ ಬರ್ತೀವಿ, ಮುಂದಿನ ವರ್ಷ ಹೊಡಿತೀವಿ ಅಂತ. ಇನ್ನೆಷ್ಟು ಮಸೀದಿಯನ್ನು ಕೆಡವಬೇಕಿಲ್ಲಿ, ಇನ್ನೆಷ್ಟು ಕಟ್ಟಡಗಳನ್ನು ಕೆಡವಿ, ಇನ್ನೆಷ್ಟರ ಮಟ್ಟಿಗೆ ಈ ಸಂಘರ್ಷವನ್ನು ತೆಗೆದುಕೊಂಡು ಹೋಗಬೇಕು. ಈ ವಿಚಾರವನ್ನು ನಾನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಮಂಡ್ಯದಲ್ಲಿ 3 ಮುಸಲ್ಮಾನ ಹುಡುಗರು ಹೋಗ್ತಾ ಇದ್ರು ಬೈಕಲ್ಲಿ. ಮಂಡ್ಯದಲ್ಲಿ ನಿನ್ನೆ ಮೊನ್ನೆ ಒಂದಿಷ್ಟು ಜನ ಜೈ ಶ್ರೀರಾಮ್ ಹೇಳಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡ ಹಾಕಿ ಹೇಳಬೇಕಿಲ್ಲ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೆದರಿಸುವ ಕೆಲಸ ಮಾಡಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂದ್ರೆ ಜೈ ಶ್ರೀರಾಮ್ ಅನ್ನೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಸೌಂಡು ಜೋರಾಗಿ. ಯಾವ ಮಟ್ಟಿಗೆ ಈ ಹುಡುಗರನ್ನ ತಲೆ ಹಾಳು ಮಾಡಿ, ಕೆಲಸವಿಲ್ಲದ ಹುಡುಗರೇ ಇವರ ಅಸ್ತ್ರಗಳು, ಇವರನ್ನು ಬಳಸಿಕೊಂಡು ಧರ್ಮರಕ್ಷಣೆ ಹೆಸರಿನಲ್ಲಿ ಅವರ ಬದುಕನ್ನು ಹಾಳು ಮಾಡಿ ಇನ್ನೊಂದು ಧರ್ಮದ ವಿರುದ್ಧ ಸಂಘರ್ಷವನ್ನು ಏರ್ಪಡಿಸಿ ಆ ಮೂಲಕ ರಾಜಕೀಯ ಲಾಭವನ್ನು ಮಾಡಿಕೊಳ್ಳುವಂಥ ಈ ಹುನ್ನಾರ ಇದೆಯಲ್ಲ, ಈ ಹುನ್ನಾರಕ್ಕೆ ಒಂದು ಸಣ್ಣ ಕಾಮನ್ ಸೆನ್ಸ್ ಬೇಡವಾ? ಇದರಿಂದ ದೇಶದ ಸ್ಥಿತಿ ಏನಾಗ್ಬೋದು? ಅನೇಕ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಸಿವಿಲ್ ವಾರ್ ಬೇಡ, ಪಕ್ಕದ ಬಾಂಗ್ಲಾದೇಶ ತಗೊಳ್ಳಿ, ಇದೇ ಕೋಮುವಾದದಿಂದ ಸಾಯ್ತಾ ಇಲ್ವಾ ದೇಶ? ಇದೇ ಬಾಂಗ್ಲಾದೇಶದಲ್ಲಿ ಇದೇ ಹಿಂದೂಗಳನ್ನು ಅಡ್ಡ ಹಾಕಿ ಅವರ ಮೇಲೆ ಹಲ್ಲೆ ಮಾಡುವ, ಅಲ್ಲಾಹ್ ಅಕ್ಬರ್ ಹೇಳಿ ಎಂದು ಒತ್ತಾಯಿಸುವ, ಕೊಲ್ಲುವ ಪ್ರಯತ್ನಗಳೆಲ್ಲ ಆಗ್ತಾ ಇದೆಯಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೀವಲ್ವಾ? ಅದರ ವಿರುದ್ಧ ನಮ್ಮ ದೇಶದಲ್ಲೂ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ ಇದೇ ಜನ, ಅನೇಕರಲ್ಲಿ ಕೆಲವರು ಇಲ್ಲಿ ಮುಸಲ್ಮಾನ ಅಡ್ಡ ಹಾಕಿ ಜೈ ಶ್ರೀರಾಮ್ ಹೇಳುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಬೆದರಿಸ್ತಿದ್ದಾರೆ. ಇವ್ರಿಗೆ ಏನು ವ್ಯತ್ಯಾಸ ಇದೆ? ಅವ್ರು ಅದಾಗಲೇ ನರಳ್ತಾ ಇದ್ದಾರೆ, ನನ್ನ ದೇಶ ಆ ಕಡೆ ಹೋಗ್ತಾ ಇದೆ. ಇಷ್ಟು ಕಾಮನ್ ಸೆನ್ಸನ್ನು ನಾವು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ ನಾವು ಈ ದೇಶವನ್ನು ಕಟ್ಟೋದಕ್ಕೆ ಅಥವಾ ಈ ದೇಶವನ್ನು ಉಳಿಸೋದಕ್ಕೆ ಸಾಧ್ಯ? ಈ ಮಸೀದಿ ಆಗಲಿ ಮಂದಿರ ಆಗಲಿ ಅಸ್ತಿತ್ವದ ಪ್ರಶ್ನೆಗಳಾಗಿದೆ. ಒಂದಿಷ್ಟು ವಕ್ಫ್ ಅಂತ ಹೇಳ್ಬಿಟ್ಟು ವಿನಾಕಾರಣ ಹಿಂದೂಗಳ ಪ್ರಾಪರ್ಟಿಯನ್ನು ಇವ್ರು ಕಬ್ಜಾ ಮಾಡ್ಕೊತಾರೆ. ಇವ್ರಿಗೆ ಆಲ್ರೆಡಿ ಒಂದು ಪಾಕಿಸ್ತಾನ ಅಂತ ಒಂದು ದೇಶವನ್ನು ಕೊಟ್ಟಾಗಿದೆ. ಭಾರತವನ್ನು ಕೂಡ ಇವರು ಇಸ್ಲಾಂ ದೇಶವನ್ನಾಗಿ ಮಾಡ್ತಾರೆ.
ಅದರ ಭಾಳ ದೊಡ್ಡ ಸಂಚೆ ವಕ್ಫ್ ಅಂತ ಹೇಳ್ಬಿಟ್ಟು ಈ ಬಾಡಿಗೆ ಭಾಷಣಕಾರರು ಸುಮ್ಮನೆ ಸುಳ್ಳೆ ಮಾಡುವಂಥ ಭಾಷಣಕ್ಕೆ ತಲೆಯಲ್ಲಿ ಮೆದುಳಿಲ್ಲದೆ ಶರಣಾಗುವಂಥ ನಿಮಗೆ ಯಾಕೆ ಇವೆಲ್ಲ ಅರ್ಥ ಆಗ್ತಾ ಇಲ್ಲ? ಒಂದು ಸ್ವಲ್ಪ ಸಿಂಪಲ್ ಆಗಿ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಸಂಘರ್ಷದಿಂದ ವಿನಾಶನೇ. ಇಲ್ಲಪ್ಪ ನಾವೆಲ್ಲ ಮುಸಲ್ಮಾನರ ಕ್ರೈಸ್ತರನ್ನ ದೇಶ ಬಿಟ್ಟು ಓಡಿಸ್ಬಿಡ್ತೀವಿ, ಇಲ್ಲ ಅಂದರೆ ಅವ್ರು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋದಿದೆಯಲ್ಲ, ಇದು ನಡೆಯೋದಿಲ್ಲ ಈ ದೇಶದ ಸಂವಿಧಾನದಲ್ಲಿ. ಈ ದೇಶದಲ್ಲಿ ಒಂದು ಕಾನೂನು ಅಂತ ಇದೆ. ಆ ಕಾನೂನಿನಲ್ಲಿ ಜೈ ಶ್ರೀರಾಮನಿಗೆ ಎಷ್ಟು ಪ್ರಾಶಸ್ತ್ಯ ಇದೆಯೋ ಅಲ್ಲಾಹು ಅಕ್ಬರಿಗೂ ಅಷ್ಟೇ ಪ್ರಾಶಸ್ತ್ಯ ಇದೆ, ಯೇಸು ಕ್ರಿಸ್ತನಿಗೂ ಕೂಡ ಅಷ್ಟೇ ಪ್ರಾಶಸ್ತ್ಯ ಇದೆ. ಇಲ್ಲಿ ಯಾವ ದೇವರಿಗೂ, ಯಾವ ಮನುಷ್ಯನಿಗೂ, ಯಾವ ಧರ್ಮದವನಿಗೂ, ಯಾವ ಜಾತಿಯವನಿಗೂ ಭಿನ್ನವಾದ ಕಾನೂನುಗಳು ಇಲ್ಲವೇ ಇಲ್ಲ. ನಾವೆಲ್ಲರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಹೇಳಿಕೊಟ್ಟಂತೆ ಸಂವಿಧಾನ ಕೊಟ್ಟಂತ ದಿಕ್ಕಿನಲ್ಲೇ ಸಾಗಬೇಕೇ ಹೊರತು ಅದನ್ನು ಮೀರಿ ಏನೂ ಕೂಡ ಮಾಡೋದಕ್ಕಾಗಲ್ಲ. ಅದನ್ನು ಮೀರಿ ನಾವೇನಾದರೂ ಮಾಡ್ತೀವಂದರೆ ಅದು ಸಂವಿಧಾನದ ವಿರೋಧಿ ನಡೆ ಮತ್ತು ಭಾರತದ ಅಸ್ತಿತ್ವವನ್ನು, ಭಾರತ ದೇಶವನ್ನು ಮುಗಿಸುವ ನಡೆ. ಸಂವಿಧಾನವನ್ನು ಧಿಕ್ಕರಿಸಿ ನಾವು ಮುಂದೆ ಹೋಗ್ತೀವಿ ಅಂದರೆ ದೇಶವನ್ನು ಸರ್ವನಾಶ ಮಾಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾವ್ಯಾಕೆ ರಾಮನನ್ನಾಗಲಿ ಹನುಮನನ್ನಾಗಲಿ ಅಲ್ಲನನ್ನಾಗಲಿ ಬೇರೆ ಬೇರೆ ಧರ್ಮದ ಕಟ್ಟಡಗಳಲ್ಲಿ, ಮಂದಿರ ಮಸೀದಿಗಳಲ್ಲಿ ನೋಡಬೇಕು? ರಾಮ ಹನುಮ ಶಿವನನ್ನ ಮಸೀದಿಯಲ್ಲಿ, ಅಲ್ಲನನ್ನ ಮಂದಿರದಲ್ಲಿ ನೋಡುವಂಥ ಪ್ರಯತ್ನ ಯಾಕೆ ಮಾಡಬೇಕಾಗಿದೆ? 1947ಕ್ಕಿಂತ ಮುಂಚಿನ ದಿನಗಳಲ್ಲಿ ಏನಾಯ್ತೋ, ಯಾಕಾಯ್ತೋ, ಏನು ವಿಚಾರನೋ, ಅದು ನಿಜನೋ, ಅದು ಸುಳ್ಳೋ ಎಲ್ಲವನ್ನ ಬದಿಗಿಟ್ಟು 1947 ನಂತರ ಭಾರತ ಸ್ವತಂತ್ರ ಆದ ನಂತರ ನಾವು ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ಇದ್ದ ಮೇಲೆ ಆ ಪ್ರಕಾರವಾಗಿಯೇ ನಾವು ನಡಿಬೇಕಲ್ವಾ? ಇವತ್ತು ನಾವು ಮಾತಾಡಬೇಕಾಗಿದ್ದು ಯಾವ ವಿಚಾರವನ್ನ? ನಿರುದ್ಯೋಗದ ಬಗ್ಗೆ ಮಾತಾಡಬೇಕಾಗಿದೆ. ಈಗಲೂ ನಮ್ಮನ್ನು ಕಾಡುತ್ತಿರುವಂಥ ತಾರತಮ್ಯದ ಬಗ್ಗೆ ಮಾತಾಡಬೇಕಾಗಿದೆ. ಈಗಲೂ ಈ ದೇಶವನ್ನು ಕಾಡುತ್ತಿರುವಂಥ ಬಡತನದ ಬಗ್ಗೆ ಮಾತಾಡಬೇಕಾಗಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತಾಡಬೇಕಾಗಿದೆ. ನೆಮ್ಮದಿಯ ಬದುಕನ್ನು ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತದೇ ಮಂದಿರ, ಮಸೀದಿ, ಮುಂದಿನ ವರ್ಷ ಬರ್ತೀವಿ, ಅದ್ರ ಮುಂದಿನ ವರ್ಷ ಬರ್ತೀವಿ, ಬರೀ ಕೆಡವದೇ ಮಾತಾಡ್ತಾ ಇದ್ರೆ ಕಟ್ಟೋ ಮಾತನ್ನು ನಾವು ಯಾವತ್ತಾಡೋದು? ಆ ಮೂಲಕ ಈ ದೇಶವನ್ನು ಸುಭದ್ರವಾಗಿ ಯಾವತ್ತು ಕಟ್ಟೋದು ನಾವು? ಈ ದೇಶದ ಸಂಪನ್ಮೂಲ, ಈ ದೇಶದ ಜನಸಂಖ್ಯೆ ಇಷ್ಟು ದೊಡ್ಡ ಮಟ್ಟದ ಗಾಡ್ ಗಿಫ್ಟ್ ಇದ್ದ ಮೇಲೂ ಕೂಡ ಈ ದೇಶ ಯಾಕಿನ್ನು ಸಾಮಾಜಿಕ ಆರ್ಥಿಕ ಅಸಮಾನತೆಯಲ್ಲಿ ನರಳುತ್ತಿದೆ ಅನ್ನೋದಕ್ಕೆ ಕಾರಣನೇ ನನ್ನ ದೇಶದ ಪ್ರಜೆಗಳು. ನಾವೇ ನಮ್ಮ ಕಾರಣದಿಂದನೇ. ರಾಜಕಾರಣ ಕುತಂತ್ರವನ್ನು ಮಾಡೇ ಮಾಡುತ್ತೆ. ನಮ್ಮ ತಲೆಯಲ್ಲಿ ಮೆದುಳಬೇಕಲ್ವಾ? ನಮ್ಮ ಕತೆ ಹೇಗಿದೆ ಅಂದರೆ ಒಂದು ಸಿಂಹ ನರಿಯ ಕತೆ. ನೀನೇ ಒಂದು ಭಾಷಣದಲ್ಲಿ ಅದನ್ನು ಹೇಳ್ತಾ ಇದ್ದೆ. ರಾಜಕಾರಣ ಕುತಂತ್ರ ಮಾಡುತ್ತೆ, ಆ ಕುತಂತ್ರಕ್ಕೆ ಬಲಿಯಾಗಿ ನಾವು ಬಲಿಯಾಗ್ತಿದ್ದೀವಿ. ನಮಗೆ ನಾವೇ ಸೂಸೈಡ್ ಮಾಡ್ಕೊತಾ ಇದ್ದೀವಿ. ನಾವು ಮಾಡ್ಕೊಳ್ತಿರೋದು ಸುಸೈಡು. ನಾವು ಸಂಘರ್ಷ ಮಾಡಿಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡೋದಿಲ್ಲ. ನಮಗೆ ಇತಿಹಾಸ ಗೊತ್ತಿಲ್ಲ, ವಾಸ್ತುಶಿಲ್ಪ ಗೊತ್ತಿಲ್ಲ, ಇಂಡೋ ಇಸ್ಲಾಮಿಕ್ ಅಂದ್ರೇನು, ಇಂಡೋ ಸಾರ್ಸನಿಕ್ ಅಂದ್ರೇನು, ಈ ದೇಶದ ಇತಿಹಾಸ ಏನು, ಈ ದೇಶದ ಪರಂಪರೆ ಏನು, ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಯಾವ ಧರ್ಮದವರು ಪ್ರಾಣ ತ್ಯಾಗವನ್ನು ಮಾಡಿದರೆ, ಎಲ್ಲ ಧರ್ಮದವರ, ಎಲ್ಲ ಜಾತಿಯವರ ಬೆವರು ಮತ್ತು ರಕ್ತದ ಪ್ರತಿಫಲ ಸ್ವಾತಂತ್ರ್ಯ ಎನ್ನುವಂಥ ಅರಿವೂ ಇಲ್ಲ, ಯಾವುದೂ ಇಲ್ಲ. ಓದಲ್ಲ, ಏನೂ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಅಪ್ರಬುದ್ಧರು, ಅಜ್ಞಾನಿಗಳು, ಸ್ವಾರ್ಥಿಗಳು ಮಾಡುವಂಥ ಭಾಷಣದಿಂದ ಪ್ರೇರಣೆಗೊಂಡು ನಾವೇನೋ ಮಾಡ್ತೀವಂತ ಹೊರಟು ಸೂಸೈಡ್ ಮಾಡ್ಕೊತಿದ್ದೀರಾ. ಅರ್ಥ ಮಾಡ್ಕೊಳ್ರು. ಇವತ್ತು ನನ್ನ ಮಾತು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ನಮ್ಮಂಥವ್ರ ಮಾತು ನಿಮ್ಗೆ ಅರ್ಥ ಆಗಬೇಕು. ಅರ್ಥನೇ ಆಗಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಯಾರು ಉದ್ಧಾರ ಆಗುವಂಥ ಪರಿಸ್ಥಿತಿಯಲ್ಲಿಲ್ಲ. ಸರ್ವನಾಶ ಆಗುತ್ತಿರುವಂಥ ಸಾಲಿನಲ್ಲಿ ನೀವುಗಳು ಕೂಡ ಸೇರ್ಕೋತೀರಾ. ಸಿಂಹ ನರಿಗೆ ಹೇಳುತ್ತಂತೆ, ನನಗೆ ಒಂದು ಪ್ರಾಣಿನ ತಗೊಂಬ, ಇಲ್ಲಾಂದ್ರೆ ನಿನ್ನ ನಾನು ತಿದ್ದುಬಿಡ್ತೀನಿ ಅಂತ. ಮೊದಲೇ ನರಿ ಅದು ಸೀದಾ ಹೋಗ್ಬಿಟ್ಟು ಒಂದು ಕತ್ತೆಗೆ ಹೇಳುತ್ತೆ, ನೋಡು ನಿನಗೆ ಸಿಂಹಾಸನ ಸಿಗುತ್ತೆ, ಇನ್ನು ಮುಂದೆ ನೀನೇ ಕಾಡಿನ ರಾಜ. ಕಾಡಿನ ರಾಜನಾದ ಸಿಂಹ ಒಂದು ಆಫರ್ ಕೊಟ್ಟಿದ್ದಾನೆ ನಿನಗೆ, ಬಾ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನರಿ ಒಂದು ಕತ್ತೆನ ಕರ್ಕೊಂಡು ಬರುತ್ತಂತೆ. ಸಿಂಹ ಕತ್ತೆ ಮೇಲೆ ದಾಳಿ ಮಾಡಿ ಅದರ 2 ಕಿವಿಯನ್ನು ಕಚ್ತಿನತ್ತಂತೆ. ಇಮಿಡಿಯೇಟಾಗಿ ಹೇಗೋ ತಪ್ಪಿಸ್ಕೊಂಡು ಕತ್ತೆ ಓಡೋಗ್ಬಿಟ್ಟು ಒಂದು ಕಡೆ ತಲೆ ಮರೆಸ್ಕೊಳ್ಳುತ್ತೆ. ನರಿ ಅಲ್ಲಿಗೆ ಹೋಗುತ್ತೆ, ಯಾಕೆ ಓಡ್ ಬಂದೆ ಅಂತ. ನೀನು ನರಿ ಬುದ್ಧಿ ತೋರಿಸೇ ಬಿಟ್ಟಿಯಲ್ಲ, ರಾಜ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಆ ಸಿಂಹಕ್ಕೆ ನನ್ನ ಆಹಾರ ಮಾಡ್ತಿದ್ದೀಯಲ್ಲ ಅಂತ ಹೇಳುತ್ತಂತೆ. ಕತ್ತೆ, ಅದಕ್ಕೆ ನಿನ್ನ ಕತ್ತೆ ಅನ್ನೋದು ದಡ್ಡ. ನೀನು ರಾಜ ಆಗಬೇಕಂದ್ರೆ ನಿನ್ನ ತಲೆ ಕಿರೀಟ ಇಡಬೇಕಲ್ವಾ? ಕಿರೀಟ ಇಡಬೇಕಾದ್ರೆ ನಿನ್ನ ಕಿವಿ ಅಡ್ಡ ಬರುತ್ತಾ ಇಲ್ವಾ? ಬರುತ್ತೆ. ಅದಕ್ಕೆ ನಿನ್ನ 2 ಕಿವಿಯನ್ನು ಸಿಂಹ ಕಚ್ ತಿಂದಿರೋದು ಅಂತ ಹೇಳುತ್ತಂತೆ. ಖುಷಿಯಿಂದ ಕತ್ತೆ ವಾಪಸ್ಸು ಮತ್ತೆ ಸಿಂಹದ ಮುಂದೆ ಹೋಗುತ್ತೆ. ಸಿಂಹ ದಾಳಿ ಮಾಡಿ ಅದರ ಬಾಲನ್ನು ಕಚ್ ತಿನ್ನುತ್ತೆ. ಮತ್ತೆ ಕತ್ತೆ ಹೇಗೋ ತಪ್ಪಿಸ್ಕೊಂಡು ಓಡೋದ್ಮೇಲೆ ಮತ್ತೆ ನರಿ ಅಲ್ಲಿ ಹೋಗುತ್ತೆ. ನರಿ ಹೇಳುತ್ತೆ, ನರಿ ನಿನ್ನ ನರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ, ನೋಡು ನನ್ನ ಬಾಲನೂ ಇಲ್ಲ, ನನ್ನ ಕಿವಿನೂ ಇಲ್ಲ ಅಂತ. ಅದಕ್ಕೆ ನರಿ ಹೇಳುತ್ತೆ, ಕತ್ತೆ, ಅದಕ್ಕೆ ನಿನ್ನನ್ನು ದಡ್ಡ ಅಂತ ಹೇಳೋದು.
ನೀನು ರಾಜ ಆದಮೇಲೆ ಸಿಂಹಾಸನದ ಮೇಲೆ ಕೂರ್ಬೇಕು ತಾನೆ? ಹೌದು. ಕೂರ್ಬೇಕಾದ್ರೆ ಬಾಲ ಅಡ್ಡ ಬರುತ್ತಲ್ವಾ? ಹೌದು. ಅದಕ್ಕೆ ನಿನ್ನ ಬಾಲವನ್ನು ಸಿಂಹ ಕಚ್ಚಿ ತಿಂದಿರೋದಂತ. ಕತ್ತೆ ಪರಿಸ್ಥಿತಿ ನೋಡಿ, ಸಿಂಹಕ್ಕೂ ಕಿವಿ ಇದೆ, ಸಿಂಹಕ್ಕೂ ಬಾಲ ಇದೆ, ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ನರಿ ಹೇಳಿದ್ದನ್ನೇ ನಂಬುತ್ತೆ, ನರಿ ಹೇಳಿದ್ದನ್ನೇ ಒಪ್ಕೊಳ್ಳುತ್ತೆ, ಮತ್ತೆ ಸಿಂಹದ ಮುಂದೆ ಹೋಗುತ್ತೆ. ಸಿಂಹ ದಾಳಿ ಮಾಡಿ ಆ ಕತ್ತೆಯನ್ನು ಕೊಂದು ಹಾಕುತ್ತೆ. ಕತ್ತೆನ ಕೊಂದ ಮೇಲೆ ಸಿಂಹ ನರಿಗೆ ಹೇಳುತ್ತೆ, ಹೋಗಿ ಇದ್ರ ಚರ್ಮ ಸುಲ್ಕೊಂಬ ಅಂತ. ನರಿ ಏನು ಮಾಡುತ್ತೆ, ಅದ್ರ ಚರ್ಮ ಎಲ್ಲ ಸುಲಿದು ಮೆದುಳನ್ನು ಮಾತ್ರ ತಾನು ತಿಂದು ಮಿಕ್ಕಿದ್ದನ್ನೆಲ್ಲ ಸಿಂಹದ ಮುಂದೆ ತಗೊಂಡೋಗಿಡುತ್ತೆ. ಸಿಂಹ ಒಂದ್ಸಲ ನೋಡುತ್ತೆಲ್ಲ, ನೋಡಿದ್ಮೇಲೆ ಹೇಳುತ್ತೆ, ಎಲ್ಲೋ ಮೆದುಳು. ಅದಕ್ಕೆ ನರಿ ಹೇಳುತ್ತೆ, ಕತ್ತೆಗೆ ಮೆದುಳು ಎಲ್ಲಿತ್ತು ಸಿಂಹ? ಅದಕ್ಕೆ ಮೆದುಳು ಇದ್ದಿದ್ರೆ ಮೊದಲ ಸಲ ನಿನ್ನ ಮುಂದೆ ಕರ್ಕೊಂಡ್ಬಂದಾಗ ನೀನು ಅದರ 2 ಕಿವಿಯನ್ನು ಕತ್ತರಿಸಿ ತಿಂದಾಗಲೇ ನಿನ್ನನ್ನು ಬೇಟೆ ಆಡ್ತಿದೀಯ ಅನ್ನುವಂಥ ಸೆನ್ಸ್ ಬೇಕಾಗಿತ್ತು. 2ನೇ ಬಾರಿ ನಿನ್ನ ಮುಂದೆ ಬಂದಾಗ ನೀನು ಅದರ ಬಾಲವನ್ನು ಕಚ್ಚಿ ತಿಂದೆ, ಆಗಲೂ ಅದಕ್ಕೆ ನೀನು ನನ್ನ ಮೇಲೆ ದಾಳಿ ಮಾಡ್ತಾ ಇದೆಯಾ, ನಾನು ಕೊಲ್ತೀಯ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಬೇಕಾಗಿತ್ತು. ಅದಕ್ಕೆ ಮೆದುಳು ಇದ್ದಿದ್ರೆ ಆ ಸೆನ್ಸ್ ಬರ್ತಾ ಇತ್ತು. ಅದಕ್ಕೆ ಮೆದುಳು ಇಲ್ಲ ಅಂತ ಹೇಳುತ್ತಂತೆ. ಆ ಕೆಟಗರಿಗೆ ಸೇರ್ತೀರ. ಮುಂದಿನ ವರ್ಷ ಬರ್ತೀವಿ, ಹೊಡಿತೀವಿ, ಬಡಿತೀವಿ, ಕಡಿತೀವಿ ಅಂತಿರಲ್ಲ. ಏನಕ್ಕಿದು? ನನ್ನ ದೇಶದಲ್ಲಿ ಯಾವುದೇ ಒಬ್ಬ ಮುಸಲ್ಮಾನ ಆಗಲಿ, ಕ್ರೈಸ್ತ, ಹಿಂದೂಗಳನ್ನು ಅಡ್ಡ ಹಾಕಿ ಅಲ್ಲಾಹು ಅಕ್ಬರ್ ಹೇಳುವಂಥ ಒತ್ತಾಯ ಮಾಡಿದ್ದು ಒಂದೇ ಒಂದು ವಿಡಿಯೋ ಕೊಡಿ, ನಾನು ನನ್ನ ಮಾತಿಗೆ ಕ್ಷಮೆಯನ್ನು ಕೇಳ್ತಾ ಇನ್ನು ಮುಂದೆ ವಿಡಿಯೋ ಮಾಡೋದನ್ನೇ ಬಿಟ್ಟು ಹೋಗ್ತೀನಿ. ನನ್ನ ದೇಶದ ಅಲ್ಪಸಂಖ್ಯಾತ ಹಿಂದೂಗಳ ನಂಬಿಕೆಯ ವಿರುದ್ಧವಾಗಿ ನಡೆದುಕೊಂಡಿದ್ದನ್ನು ಒಂದೇ ಒಂದು ಘಟನೆಯನ್ನು ನೀವು ತೋರಿಸಿ, ನಾನು ಮಾಡುವಂಥ ವಿಡಿಯೋಗಳಿಗೆಲ್ಲ ಕ್ಷಮೆ ಕೇಳಿ ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಇದು ನನ್ನ ದೇಶ, ಅವ್ರಿಗೆ ಪಾಕಿಸ್ತಾನ ಕೊಟ್ಟಿದ್ದೀವಿ, ಇದೇ ಒಂದು ನೆರೆಟಿವ್. ಅದನ್ನು ಪ್ರಚೋದಿಸುವುದೇ ರಾಜಕಾರಣ, ಮಾರ್ಕೆಟಿಂಗ್ ಮಾಡುವುದೇ ಸಾಮಾಜಿಕ ಜಾಲತಾಣ. ಬಲಿಪಶು ಆಗುವವರು ಅಸಮಾನತೆಯಿಂದ ನರಳುತ್ತಿರುವಂಥ, ಬಳಲುತ್ತಿರುವಂಥ ಹುಡುಗರು. ಪರಿಣಾಮ ಮಾನವ ಹಕ್ಕುಗಳ ಉಲ್ಲಂಘನೆ, ಸಂಘರ್ಷ, ಸಾವು ನೋವುಗಳು. ಪರಿಹಾರ ಇದೇ ಕುತಂತ್ರ ಷಡ್ಯಂತ್ರದ ವಿರುದ್ಧ ಸತ್ಯದ ಮೂಲಕ ಸಂಘಟಿತವಾಗಿ ಮಾಡುವಂಥ ಹೋರಾಟ. ಅಲ್ಪಸಂಖ್ಯಾತರ ಜೊತೆ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ದೊಡ್ಡ ಸಂಖ್ಯೆ ನಿಂತಿರೋದ್ರಿಂದ ಈ ದೇಶವನ್ನು ಇನ್ನೊಂದು ಬಾಂಗ್ಲಾದೇಶ ಆಗಲಿ, ಇನ್ನೊಂದು ಶ್ರೀಲಂಕಾ ಆಗಲಿ ಮಾಡೋಕ್ಕೆ ಆಗ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಇದು ವೈವಿಧ್ಯತೆಯ ದೇಶ, ಅದೇ ಈ ದೇಶದ ಶಕ್ತಿ. ಈ ಕಾಮನ್ ಸೆನ್ಸನ್ನು ತಾವು ಅರ್ಥ ಮಾಡಿಕೊಂಡು ಕತ್ತೆ ಥರ ಮೆದುಳಿಲ್ಲದ ಹಾಗೆ ವರ್ತನೆ ಮಾಡುವುದನ್ನು ನಿಲ್ಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.